ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಶ್ರೀ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ಶ್ರೀ ಚಿಕ್ಕಲೂರು ಶ್ರೀ ಸಿದ್ದಪ್ಪಾಜಿ ಜಾತ್ರಾ ಮಹೋತ್ಸವ ಅಂಗವಾಗಿ ಹನೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಂಆರ್ ಮಂಜುನಾಥ್ ರವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ದಿನಾಂಕ 25/1/2024 ರಿಂದ ದಿನಾಂಕ 30/1/2024 ನಡೆಯುವ ಪವಾಡ ಪುರುಷ ಶ್ರೀ ಸಿದ್ದಪ್ಪಾಜಿಯವರು ನೆಲೆಸಿರುವಂತಹ ಈ ಪುಣ್ಯ ಕ್ಷೇತ್ರವಾದ ಚಿಕ್ಕಲೂರು ಜಾತ್ರೆಗೆ ಭಕ್ತರಿಗೆ ಯಾವುದೇ ಕುಂದುಕೊರತೆ ಉಂಟಾಗದಂತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಗಳು ಕಾರ್ಯನಿರ್ವಹಿಸುವಂತೆ ಸೂಚನೆಯನ್ನು ನೀಡಿದರು. ಕುಡಿಯುವ ನೀರಿನ ವ್ಯವಸ್ಥೆ, ಬಸ್ ಸಂಚಾರ, ಸ್ವಚ್ಛತೆ, ಮಹಿಳೆಯರಿಗಾಗಿ ಪ್ರತ್ಯೇಕ ಶೌಚಾಲಯದ ವ್ಯವಸ್ಥೆ, ವಿದ್ಯುತ್ ಸರಬರಾಜು ವ್ಯವಸ್ಥೆ, ಭಕ್ತರ ಪೂಜಾ ಕಾರ್ಯಕ್ರಮಗಳಿಗೆ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಮತ್ತು ತಾಲೂಕು ಆಡಳಿತ ಮಂಡಳಿಯಿಂದ ಯಾವುದೇ ಕೊರತೆ ಉಂಟಾಗಬಾರದು ಅಂತ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡಿದರು. ಇನ್ನು ಸುಮಾರು 4 ಲಕ್ಷ ಜನ ಸೇರುವ ಶ್ರೀ ಸಿದ್ದಪ್ಪಾಜಿ ಚಿಕ್ಕಲೂರು ಜಾತ್ರೆಗೆ ಭಕ್ತರಿಗೆ ಎಲ್ಲ ಅನುಕೂಲವನ್ನ ಮಾಡಿಕೊಡಬೇಕು ಅಂತ ವಿವಿಧ ಇಲಾಖೆಯ ವತಿಯಿಂದ ಆಗಮಿಸಿದ್ದ ಅಧಿಕಾರಿಗಳಿಗೆ ಸೂಚಿಸಿದರು. ಇನ್ನು ಪೂರ್ವಭಾವಿ ಸಭೆಯಲ್ಲಿ ಶಾಸಕ ಎಂಆರ್ ಮಂಜುನಾಥ್, ಕೊಳ್ಳೇಗಾಲ ತಹಸೀಲ್ದಾರ್ ಎಂ ಮಂಜುಳಾ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಶ್ರೀನಿವಾಸ್, ತಾಲೂಕು ವಿಭಾಗದ ಅಧಿಕಾರಿ ಮಹೇಶ್, ಅದೇ ರೀತಿಯಾಗಿ ಡಿವೈಎಸ್ಪಿ ಸೋಮೇಗೌಡ ಎಲ್ಲರೂ ಸಭೆಯನ್ನ ನಡೆಸಿ ಜಾತ್ರೆಗೆ ಸಂಕಲ್ಪ ಸಿದ್ಧತೆಗೆ ಚಿಕ್ಕಲೂರು ಬುದ್ಧಿಯವರಾದ ವರ್ಚಸ್ವಿ ಶ್ರೀಕಂಠ ಸಿದ್ದಲಿಂಗ ವೀರ ರಾಜ್ಯ ಅರಸರವರು ಭಾಗಿಯಾಗಿದ್ರು. ಸ್ಕೂಲ್ ಡೇ ಫಂಕ್ಷನ್ ಬಂದಾಗೂ ಸಹ ಅಲ್ಲಿ ಪ್ರಶ್ನೆ ಆಗಬೇಕು ಅನ್ನೋದ್ರ ಬಗ್ಗೆ ಎಲ್ಲರ ಒಂದು ಕೋರ್ಲ ಅಭಿಪ್ರಾಯ ಇದ್ದಾರೆ. ಈ ಒಂದು ವರ್ಷ ಮಾತ್ರ ಏನು ತಾತ್ಕಾಲಿಕ ಒಂದು ಏನು ರಿಪೇರಿ ಕೆಲಸ ಆಗಬೇಕು ಅದನ್ನು ಮಾಡ್ತೇವೆ. ಮುಂದಿನ ಈ ವರ್ಷಕ್ಕೆ ಖಂಡಿತವಾಗಲೂ ಸಂಪೂರ್ಣ ಒಂದು ಸುಸಜ್ಜಿತವಾದ ರಸ್ತೆ ಖಂಡಿತವಾಗಲೂ ಇರುತ್ತೆ. ಅಷ್ಟೊಂದು ನಾನು ಈ ಸಾರಿ ಏನು ಅನುದಾನ ಕೊರತೆ ಬಹುಶಃ ನೀವೆಲ್ಲ ಕೇಳಿದ್ದೀರ. ಸರ್ಕಾರದ ಮಟ್ಟದಲ್ಲಿ ಇವತ್ತು ಭಾಗ್ಯಗಳ ಒಂದು ಫಲವಾಗಿ ಈಗ ಎಲ್ಲೂ ಸಹ ಅಭಿವೃದ್ಧಿಗೆ ಕುಂಠಿತವಾಗಿದೆ ಅನ್ನೋದು ಒಂದು ವಿಚಾರ. ಇದೆಲ್ಲ ಒಂದು ಆದರೂ ಸಹ ಇಂಥ ಒಂದು ಬರಗಾಲದಲ್ಲೂ ಸಹ ನೀವು ಇನ್ನು ಮುಂದೆ ಬಂದು ನೋಡಿದ್ರೆ ಹನೂರು, ಅದರಲ್ಲಿ ರಾಮಾಪುರದಿಂದ ಗರ್ಕೆಕಟ್ಟಿಗೆ ಈಗಾಗಲೇ 25 ಕೋಟಿಗಳನ್ನು ಅನುದಾನ ಘೋಷಣೆ ಆಗಿದೆ. ಅದು ಟೆಂಡರ್ ಪ್ರಕ್ರಿಯೆ ಆಗ್ತಾ ಇದೆ. ಬಹುಶಃ ಇನ್ನೊಂದು ವಾರದೊಳಗಡೆ ಅದು ಸಹ ಪೂರ್ಣಗೊಳ್ಳಲಿದೆ. ಅದಕ್ಕೆ ಇನ್ನೂ ಹೆಚ್ಚುವರಿಯಾಗಿ 10 ಕೋಟಿಯಷ್ಟು ಬಂದರೆ ಮಾತ್ರ ನಾನು ಒಂದು 2 ನಿಮಿಷ ಆಮೇಲೆ ಮಾತಾಡಿರ. ಮತ್ತೆ 2 ಮಾರ್ಗವಾಗಿ, ಒಂದು ಎಲೆಮಳ ಕೌದಳ್ಳಿ ಮಾರ್ಗವಾಗಿ ತಾಳಗಡದವರೆಗೂ, ಅದೇ ರೀತಿ ಅಜ್ಜಿಪುರ ಕೌದಳ್ಳಿ ಮಾರ್ಗವಾಗಿ ತಾಳಗಡದವರೆಗೂ ಒಂದು ಸಂಪೂರ್ಣ ಒಂದು ರಸ್ತೆ ಅಭಿವೃದ್ಧಿ ಕೆಲಸ ಈ ವರ್ಷದಲ್ಲಿ ಎಲ್ಲ ಥರದಲ್ಲೂ ಬಹುಶಃ ಮುಂದಿನ ಒಂದು ದಿನಗಳಲ್ಲಿ ಆ ಒಂದು ಪ್ರಕ್ರಿಯೆ ಆದಾಗ ನಿಮ್ಗೆ ಗೊತ್ತಾಗುತ್ತೆ. ಅದನ್ನು ಸಹ ಅದು ಎಷ್ಟು ಅನುದಾನ ಏನು ಎಲ್ಲಿ ಅಂದ್ಬಿಟ್ಟು ನಿಮಗೆ ಅದು ಆಗೋ ಎಲ್ಲ ಒಂದು ಲಕ್ಷ್ಯಗಳು ನನ್ನ ಮುಂದೆ ಇದೆ. ಅದು ಆಗ್ತಿದೆ. ನನಗೆ ಉಳ್ಕೊಂಡಿರೋದು ಬಂಡಳ್ಳಿ ರಸ್ತೆ ಮತ್ತು ಚಿಕ್ಕಲ್ಲೂರು ರಸ್ತೆ, ಲೊಕ್ನಹಳ್ಳಿ ರಸ್ತೆ. ಇಷ್ಟೂ ಬಹುಶಃ ಬಂಡಳ್ಳಿಗೂ ಸಹ ಬಹಳ ಒತ್ತಡ ಇದೆ. ನಿಮಗೆ 10 ಪಟ್ಟು ಒತ್ತಡ ನನಗೆ ಅಲ್ಲಿ ಆ ರಸ್ತೆಯಲ್ಲಿ. ಬಹುಶಃ ಈಗ ನಾನು ಅಲ್ಲೇ ಬಂದೆ. ಈಗೇನು ಒಂದು ನಿಂತೋಗಿತ್ತು ಅನುದಾನ ಬಂದು 4-5 ತಿಂಗಳು 6 ತಿಂಗಳಾದರೂ ಸಹ ಕೆಲಸ ಮಾಡಲಿಲ್ಲ. ಏನಪ್ಪ ಅಂತಂದರೆ ನಾನು ಬಹುಶಃ ಅಧಿಕಾರಿಗಳನ್ನ ಕರೆಸ್ಕೊಂಡು ಮಾತಾಡ್ಬೋದಿತ್ತು. ಬಟ್ ನಾನು ಆ ಕೆಲಸ ಮಾಡಲಿಲ್ಲ. ನಾನೇ ಅವ್ರ ಹತ್ರಕ್ಕೆ ಹೋದೆ, ಹೆಂಗಾರು ಮಾಡಿ ಒಂದು ಅವಕಾಶ ನೀವು ಕಲ್ಸಲೇಬೇಕು ಅಂತ. ಯಾಕೆಂದರೆ ಅದು ಭಾಳ ಸೂಕ್ಷ್ಮ ವಲಯದ ಒಂದು ವಿಷಯ. ಸೊ ಅದು ಬಹುಶಃ ಅದು ಆ ರಿಕ್ವೆಸ್ಟು, ಆ ಮನವಿಗೆ ಅವ್ರು ಬಹುಶಃ ಎಲ್ಲ ಒಂದು ಕಡೆ ನಾವು ಒಂದು ಕೆಲಸ ಮಾಡಲಿಕ್ಕೆ ಸಾಧ್ಯವಾಯಿತು ಅಂತ ನನ್ನ ಅಭಿಪ್ರಾಯ. ಸೊ ಹಾಗಾಗಿ ಇವತ್ತು ನೀವು ಅಟ್ಲೀಸ್ಟ್ ಆ ಪ್ರಶ್ನೆ ಇವತ್ತು ಉದ್ಭವಿಸಲಿಲ್ಲ ನೋಡಿ. ಯಾರೂ ಅದ್ರ ಬಗ್ಗೆ ಉಸಿರೇ ಬಿಡಲಿಲ್ಲ. ಇಲ್ಲ ಫಸ್ಟ್ ಪ್ರಶ್ನೆನೇ ಅದು ಶುರುವಾಗಿರೋದು. ಸೊ ಅದು ಹಾಗಿದೆ. ಅದೇ ಥರ ಇದನ್ನು ಸಹ ಆಗುತ್ತೆ ಅಂತ ಹೇಳಿ ನಾನು ಆ ಸಿದ್ದಪ್ಪಾಜಿ ಎಲ್ಲ ಅನುವು ಮಾಡಿಕೊಡ್ತಾರೆ. ಖಂಡಿತವಾಗ್ಲೂ ಅದಾಗುತ್ತೆ. ಇಷ್ಟು ಒಂದು ಮಾಹಿತಿಗೋಸ್ಕರ ಹೇಳಿದೆ. ಆಮೇಲೆ ನೀವು ಯಾಕೆ ಬೇಗ ಮಾಡಲಿಲ್ಲ ಅನ್ನೋದು ಇದೇ ಒಂದು ಕಾರಣ ಇತ್ತು ನನಗೆ. ಮೊದಲು ಅಟ್ಲೀಸ್ಟ್ ಅದನ್ನು ಕೆಲಸ ಪ್ರಾರಂಭ ಮಾಡಿದ್ರೆ ಅದಕ್ಕೊಂದು ಲೆಕ್ಕ